ಯಾವತ್ತು ಅಧ್ಯಕ್ಷನಾದ್ರೆ ಯಾವತ್ತು ಮಾಜಿ ಅಧ್ಯಕ್ಷನಾದ್ರೆ ಅದರ ಮಧ್ಯದಲ್ಲಿ ನಾನೇನಾದರೂ ಈ ಹಾಲು ಉತ್ಪಾದಕರಿಗೆ ಈ ಜಿಲ್ಲೆಗೆ ನಮ್ಮ ಕುಟುಂಬದ ಹಾಲು ಒಕ್ಕೂಟಕ್ಕೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನ 5 ವರ್ಷದ ಅವಧಿಯನ್ನು ಸಂಪೂರ್ಣವಾಗಿ ಹೋರಾಟ ಮಾಡಿ ಇವತ್ತು ಆ ರೈತರಿಗೆ ನ್ಯಾಯ ಸಾಲದ ಕೆಲಸ ಇವತ್ತು ಮಾಡಿದೆ. ಅದು ನನಗೂ ಆತ್ಮತೃಪ್ತಿ. ಇವತ್ತು ನನಗೆ ಏನಪ್ಪ ಸಂತೋಷ ಅಂತಂದ್ರೆ ಈ ಜಿಲ್ಲೆಯಲ್ಲಿ ನಮ್ಮ ಮಗಿನ ಒಂದೇ ಅಲ್ಲ, ಈ ಜಿಲ್ಲೆಯಲ್ಲಿ ನಾವು ಯಾರೇ ತಗೊಂಡ್ರೆ ನನ್ನ ಕೋಟಿಗೆ ಚಂದ್ರಶೇಖರ್ ಹೇಳಿದ್ರು ಕೊಡಮಾಡಿ ಅವರ ಅಧ್ಯಕ್ಷ ಆದ್ಮೇಲೆ ನಮ್ಗೆ ಯಾರಿಗೂ ಚಿಂತೆ ಇಲ್ಲಪ್ಪ ಕಪ್ಪಡೆ ಯಾವತ್ತೂ ತೊಂದರೆ ಇಲ್ಲ ಅಂತ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಾಡ್ಕೊಂಡಿದ್ದಾರೆ. ನಾನು ಮಾಡಿದ ಮೊದಲನೇ ಕೆಲಸ ಅಂತಂದ್ರೆ ರೈತರಿಗೆ ಕಪ್ಪಡೆ ಕೊಡಬೇಕು. ನಾವು ಅವರಿಗೆ ಪುಸ್ತಕ ಕೊಡೋದಿಲ್ಲ, ಅವ್ರು ಹಾಲು ಕೊಡ್ತಾರೆ, ಹಾಲು ಕೊಟ್ಟಿದ್ದಕ್ಕೆ ನಾವು ಬೆಲೆ ಕೊಡಬೇಕು, ಅವ್ರಿಗೆ ಹಣ ಕೊಡಬೇಕು. ಕಾಲಿಗೆ ನಾವು ₹1 ಜಾಸ್ತಿ ಕೊಡ್ತೀವೋ ₹1 ಕಡಿಮೆ ಕೊಡ್ತೀವೋ ಲೆಕ್ಕ ಅಲ್ಲ. ಆದ್ರೆ ಅವ್ರಿಗೆ ಕಾಲಕ್ಕೆ ವಾರಕ್ಕೆ ಒಂದ್ಸಾರಿ ನಾವು ಕೊಡಬೇಕು. ಇವತ್ತು ಅನೇಕ ಕಡೆ ರೈತರ ಕಷ್ಟ ನಿಮ್ಗೆಲ್ಲರಿಗೂ ಗೊತ್ತಿರೋ ಆಗ್ತದೆ, ನನಗೂ ಗೊತ್ತಿರೋ ಆಗ್ತದೆ, ನಿಮ್ಗೂ ಗೊತ್ತಿರೋ ಆಗ್ತದೆ. ಇಲ್ಲಿ ಒಕ್ಕೂಟದವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ರೈತರ ಕಷ್ಟ ಗೊತ್ತಿರೋ ಆಗ್ತದೆ, ಗೊತ್ತಿರೋ ಯಾರು ಇಲ್ಲ ಆಗ್ತದೆ. ಇವತ್ತು ಅನೇಕ ಕಡೆ ₹100 ಕಷ್ಟ, ₹500 ಕಷ್ಟ, ₹1000 ಕಷ್ಟ. ಒಂದ್ಸಾರಿ ₹100 ಸಾಲ ಇಸ್ಕೊಂಡು ಮಾಡಿದ್ವಿ. ಎಲ್ಲ ನಾವು ಮಕ್ಕಳಿಗೆ ಹೋಗ್ಬೇಕು, ಇಲ್ಲ ಪದಿಗಳಿಗೆ ಹೋಗ್ಬೇಕು, ಇಲ್ಲ ಮೆಡಿಕೇಶನ್ ಹೋಗ್ಬೇಕು, ಇಲ್ಲ ಅಂಗಡಿಗೆ ಹೋಗ್ಬೇಕು, ಎಲ್ಲ ಸಂಜೆ ಸಾಮಾನ್ಯ ತಗೋಬೇಕು, ₹100 ₹500 ಕೊಡಕ ಕೊಡ್ತೀನಿ ಅಂತ ನಾವು ಅಲ್ಲಿ ಸರ್ವಸಾಮಾನ್ಯವಾಗಿ ನಾವು ನೋಡಿ ಕಣ್ಮುಂದೆ ನೋಡ್ತಾ ಇರ್ತೀವಿ. ಅಷ್ಟು ಕಷ್ಟ ಇವತ್ತು ಅನೇಕ ಕಡೆ ಇದೆ. ಅಂತ ಕಷ್ಟ ಇರೋರಿಗೆ ಇವತ್ತು ನಾವು ಕಾಲಕ್ಕೆ ಹಣ ಕೊಡಬೇಕು, ಒಳ್ಳೆ ಬೆಲೆ ಕೊಡಬೇಕು. ಇವರು ರೈತರು ವ್ಯವಸಾಯ ಮಾಡೋದು ಸಾಕಷ್ಟು ಜನ ಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಮಳೆ ಬೆಳೆ ನೋಡಿದ್ದೀವಿ. ಈ ಮಳೆ ಬಂದ್ರೆ ಬಂತು ಹೋದ್ರು, ಬಂದ್ರೆ ಎಡಗಡೆ ಬರುತ್ತೆ, ಬರಲಿಲ್ಲ ಅಂದ್ರೆ ಬರಲೇ ಇಲ್ಲ. ಏನೇನು ಚೆನ್ನಾಗಿ ಬಂದು ಮಳೆ ಬಂದು ಮಾಡೋದು ಅಂತಂದ್ರೆ ಈಗ ಹೈನುಗಾರಿಕೆ ಅಕ್ಕಪಕ್ಕದ ಮನೆ ಯಾರು ಎರಡಷ್ಟು ಮೂರಷ್ಟು ಕಟ್ಟಿ ಅವರ ಹಾಲನ್ನ ಹಾಕಿ ಅವರ ಮಕ್ಕಳನ್ನ ವಿದ್ಯಾವಂತನ ಮಾಡೋದು, ಅವರ ಸಂಸಾರನ ಚೆನ್ನಾಗಿ ಸಾಗಿಸುವಂತ ಕೆಲಸ ಅವರು ಮಾಡ್ತಾರೆ. ಅವರು ಮನಸ್ಸು ಬರೋದು ಈ ಹೈನುಗಾರಿಕೆ ನೋಡೋಕೆ ಮಕ್ಕಳ ಮನೆಗೆ 2 ವರ್ಷ ಕಟ್ಟಾರೆ. ಅವ್ರು ಇವತ್ತು ಅವ್ರ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮಾಡ್ತಾರೆ, ಅವ್ರ ಮನೆ ಚೆನ್ನಾಗಿ ಸಂಸಾರ ಸಾಗ್ತಾ ಇದೆ. ನಾವು ಯಾಕೆ ಅದನ್ನ ಮಾಡಬಾರದು ಅನ್ನೋ ಭಾವನೆ ಪ್ರತಿಯೊಬ್ಬ ರೈತರು ಬರಬೇಕು. ಅದೇ ರೀತಿ ಇವತ್ತು ರೈತರು ಹಸುನ ಕಟ್ಟಿ ಹಾಲನ್ನ ಹಾಕಿದ್ರೆ ಯಾರು ಚಿಂತೆ ಮಾಡಬೇಕು. ಹಿಂದೆ ಒಂದು ಕಾಲದಲ್ಲಿತ್ತು ನಮ್ಮ ಸಮಾಜದಲ್ಲಿ ಇನ್ಶೂರೆನ್ಸ್ ಅಂತಂದ್ರೆ ಇನ್ಶೂರೆನ್ಸ್ ಎಲ್ಲ ಹಿಂದೆ ಇರಲಿಲ್ಲ. ಇವತ್ತು ದೈವಾತ್ಮ ಹಸು ಕಟ್ಟೋರು ಒಂದು 2,4 ಹಸು ಕಟ್ಟಿ ಇವತ್ತು ನೀವು ಹಸು ಕಟ್ಟಿ ಹಾಲಾಕಿದ್ರೆ ನಿಮ್ಗೆ ಕಾಲಕ್ಕೆ ಹಣ ಕೊಡ್ತೀವಿ, ಒಳ್ಳೆ ಬೆಲೆ ಕೊಡ್ತೀವಿ. ಆ ಹಸುವಿನ ಸತ್ವನ ನಿಮಗೆ ಇನ್ಶೂರೆನ್ಸ್ ಅನ್ನು ಕೊಡ್ತೀವಿ. ಯಾರು ಚಿಂತೆ ಮಾಡಬೇಕಾಗಿರೋದಿಲ್ಲ. ದೈವ ಹಸು ಕಟ್ಟಿ ಇವತ್ತು ಹಾಲಾಕು ಒಳ್ಳೆ ಕಾಲಕ್ಕೆ ಹಣವನ್ನು ಕೊಡ್ತೀವಿ, ಒಳ್ಳೆ ಬೆಲೆನೂ ಕೊಡ್ತೀವಿ. ನಿಮ್ಮ ಹಸುವಿನ ಸತ್ವಕ್ಕೆ ಇನ್ಶೂರೆನ್ಸ್ ಕೊಡ್ತೀವಿ. ಹಿಂದೆ ನಾಟಿ ಹಾಲು ಕಡಿಮೆ ಕರೆಯುವ ಬೇಗ ಸಾಯ್ತಾ ಇಲ್ಲ. ಇವತ್ತು ಸಿಂಗಿ ಹಸುಗಳು ಜಾಸ್ತಿ ಹಾಲು ಕರೀತವೆ, ಆದ್ರೆ ಸಾಯಂಕಾಲ ಏನಾದ್ರು ಸ್ವಲ್ಪ ಜ್ವರ ಬಂತು, ಮನೆ ಜೋರಿತ್ತು ಅಂತಂದ್ರೆ ಬೆಳಿಗ್ಗೆ ಆಗಲಿ ಸತ್ತೋಗಿದೆ. ಯಾಕೆಂದ್ರೆ ನಾವು ಏನಾದ್ರು ಅಧಿಕಾರ ಇದ್ರೆ ಮಾತ್ರ ಎಲ್ರಿಗೂ ಸಹಾಯ ಮಾಡೋಕ್ಕಾಗುತ್ತೆ, ಅನುಕೂಲ ಮಾಡೋಕ್ಕಾಗುತ್ತೆ ಬಿಟ್ರೆ ಇಲ್ಲ ಬರೇ ಬಾಯಿ ಮಾತಲ್ಲಿ ಇವತ್ತು ಏನು ಕೇಳೋದಿಲ್ಲ, ಇವತ್ತು ಏನು ಆಗೋದಿಲ್ಲ. ಇವತ್ತು ಯಾರೇ ಒಬ್ಬ ಅಧಿಕಾರಿ ನಾನು ಏನನ್ನ ಹೇಳ್ಬೇಕು ಅನ್ನೋದಾಗ ನನ್ಗೆ ಏನಾರ ಸಣ್ಣ ಪುಟ್ಟ ಅಧಿಕಾರ ಇದ್ರೆ ಮಾತ್ರ ಅಧಿಕಾರಿ ಮಾತು ಕೇಳ್ತಾರೆ ಬಿಟ್ರೆ ಇಲ್ಲ ಅಂದ್ರೆ ಅಧಿಕಾರಿ ಸಣ್ಣ ಪುಟ್ಟ ಅಧಿಕಾರಿನೂ ಮಾತು ಕೇಳೋದಿಲ್ಲ. ಇವತ್ತು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವೇನಾದರೂ ಸಹ ಈ ತಾಲೂಕಿನ ಚುಕ್ಕಾಣಿ ಹಿಡಿಯೋ ಅವಕಾಶ ಮಾಡಿಕೊಟ್ಟು ನಾವು ಇದ್ದೀನಿ, ನೀವು ಮುಂದಕ್ಕೆ ಹೋಗಿ ಏನಿದೆ ತಾವೆಲ್ಲ ಹೇಳಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿಗೆ ಏನು ನೀರಾವರಿ ಯೋಜನೆ ಸಾಕಷ್ಟು ಜನ ಮಾತನಾಡ್ಬೇಕಾದ್ರೆ ಹೇಳಿದ್ರು, ಅಣ್ಣವರು ಹೇಳಿದ್ರು ಎತ್ತಿನೊಳೆ ಅದು ಎತ್ತಿನೊಳೆ ಬರ್ತಾ ಇದೆ ಹೋಗ್ತಾ ಇದೆ ಅಂತ ನಮ್ಮ ಜಗಣ್ಣ ಹೇಳಿದ್ರು. ಇವು ಬರ್ತಾವೆ, ಯಾವ ಗವರ್ಮೆಂಟ್ಸ್ಗಳು ಬರ್ತಾವೆ. ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಏನಾಗ್ತ ಮಾತುಗಳು. ಅದ್ರ ಜೊತೆಗೆ ಜಿಲ್ಲೆ ಮಾಡ್ತೀವಿ, ಇದೆಲ್ಲ ಏನು ಇವೆಲ್ಲ ಚುನಾವಣೆ ಒಳಗೆ ಸಂದರ್ಭದಲ್ಲಿ ಬೇಗ ಒಂದು ಕಾರ್ಯಗತ ಆಗ್ಲಿಲ್ಲ, ಹೋಗ್ಲಿಲ್ಲ, ಮಾಡ್ಲಿಲ್ಲ. ಜಗಣ್ಣ ಹೇಳಿದಕ್ಕೆ ಇಂಥವನ್ನೆಲ್ಲ ಹೊರಗಡೆಯಿಂದ ಬಂದಿರೋರು ಹೇಳ್ತಾ ಇರ್ತಾರೆ, ಚುನಾವಣೆ ಬಂದಾಗ ಹೇಳ್ತಾರೆ, ಮಾಡ್ತಾರೆ. ನೀವು ಅದು ಹೊರಗಾಗಿ ಕೆಲಸ ಕಳಿಸ್ಬಿಟ್ಟಿರಾ.
ಆಮೇಲೆ ನಾವು ಇದೇ ನಾಯಕನ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಥಳೀಯರಿಗೆ ನಮ್ಮ ತಾಲೂಕವ್ರಿಗೆ ನೀವು ಮತ ಕೊಟ್ರೆ ಅವ್ರಿಗೆ ನಮ್ಮ ತಾಲೂಕಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕು ಅನ್ನೋ ಭಾವನೆ ಇರುತ್ತೆ. ಏನು ಮಳೆ ನೀರಾವರಿ ಯೋಜನೆಗಳಿರ್ಬೋದು, ಜೊತೆಗೆ ಅದಕ್ಕೆ ಏನನ್ನ ಉಪಕಸಬುಗಳು ಮಾಡೋದಕ್ಕೆ ಟೈಲರಿಂಗ್ ಇವೆಲ್ಲ ಗಾರ್ಮೆಂಟ್ಸ್ ಇವೆಲ್ಲ ಏನೇ ತರಬೇಕು ಮಾಡಬೇಕು ಅನ್ನೋದಾದಾಗ ನನ್ನ ತಾಲೂಕಿಗೆ ಜನರು ಒಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಲಾಭನ ನನ್ನ ತಾಲೂಕಿನ ಜನಕ್ಕೆ ಕೊಡಬೇಕು ಅನ್ನೋದಾದಾಗ ಈ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದರ ಮುಖಾಂತರ ಲಾಭ ನಾವು ಅದನ್ನ ಅಧಿಕಾರದ ಲಾಭನ ನಮ್ಮ ರೈತರು ಕೊಟ್ಟಕ್ಕಾಗದೆ ಬಿಟ್ರೆ ಇಲ್ಲಾಗ ನನಗೇನೋ ಒಂದು ಅಧಿಕಾರ ಕೊಟ್ಟು ನಾವು ಅಧಿಕಾರ 5 ವರ್ಷ ಓಡಾಡ್ತಿದ್ದೀವಿ ಅನ್ನೋದಾದಾಗ ಯಾವುದು ಸಹ ಆಗಲಿಲ್ಲ. ಅದಕ್ಕೋಸ್ಕರ ಮುಂದಿನ ನಿರ್ವಹಣೆಗಳಲ್ಲಿ ತಾವೆಲ್ಲರೂ ಸಹ ಒಳ್ಳೆ ಮನಸ್ಸನ್ನ ಮಾಡಿ ಈ ಹಣ ದುಡ್ಡೆ ಹೋಗುತ್ತೆ. ಈ ಹಣ ಇವತ್ತು ಏನಾಗಿದೆ, ಚುನಾವಣೆಗಳು ಬಂದಾಗ ಸಾಕಷ್ಟು ಜನ ಏನು ಇವತ್ತು ಮರ್ಗಿರಿ ತಾಲೂಕು ಅಂತಂದ್ರೆ ಸ್ವಲ್ಪ ಹಣ ಹೆಚ್ಚಿಗೆ ಇದೆ, ಯಾಕಂದ್ರೆ ನಿಂತ್ಕೊಂಡು ಹೋಗೋದು ಗೆದ್ದು ಬಿಡು ಅಂತ ಭಾವನೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಮರ್ಗಿರಿ ತಾಲೂಕಿನ ಜನಕ್ಕೆ ಹಣ ಕೊಟ್ಬಿಟ್ರು ಸಾಕು, ಏನ್ ಬೇಕಾದ್ರೂ ಆಗುತ್ತೆ ಅನ್ನೋ ಭಾವನೆ ಆಗಿದೆ. ಅದಕ್ಕೆ ಅದನ್ನ ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ಅರ್ಥ ಅಂತ ಮಾಡ್ಬೇಕು. ಆ ಚುನಾವಣೆಗೆ ಒಂದು 2 ತಾಸು ಕೊಡ್ತಾರೆ ಬಿಡ್ತಾರೆ, ಅದೇ ಎಷ್ಟು ದಿವಸ ಇರುತ್ತೆ ನಿಮ್ಗೆ, ಅದೆಷ್ಟು ದಿವಸ ಇರುತ್ತೆ ನಿಮ್ಗೆ ಏನಕ್ಕೂ ಆಗಲ್ಲ, ಅದು ಆಗಲ್ಲ, ಅದು ಒಂದ್ 2 ದಿವಸ ಇರುತ್ತೆ ಹೊರಟೋಗುತ್ತೆ. ಅದೇ ತಾಲೂಕು ಅಭಿವೃದ್ಧಿ ಆಗ್ಬೇಕು, ತಾಲೂಕಿಗೆ ನೀರಾವರಿ ಯೋಜನೆಗಳು ಆಗ್ಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾವಂತರು ಆಗ್ಬೇಕು, ನಮ್ಮ ಮಕ್ಕಳು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋದಾಗ ಈ ತಾಲೂಕಿನವ್ರಿಗೆ ಅಧಿಕಾರದ ಶಕ್ತಿ ಕೊಟ್ಟಾಗ ಮಾತ್ರ ಇವೆಲ್ಲವೂ ಸಾಧ್ಯವಾಗುತ್ತೆ. ಬಿಡ್ರೆ ಇಲ್ಲ ಅಂತಂದ್ರೆ ಯಾರೋ ಬರ್ತಾರೆ, ಯಾರೋ ಗೆಲ್ತಾರೆ, ಯಾರೋ ಮಾಡ್ತಾರೆ, ಹೋಗ್ತಾರೆ ಅನ್ನೋ ಭಾವನೆ ಆಗುತ್ತೆ. ಆ ರೀತಿ ಮುಂದಿನ ದಿವಸಗಳು ಸಹ ಆ ರೀತಿ ಆಗಬಾರ್ದು. ತಾವೆಲ್ಲರೂ ಸಹ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಚುನಾವಣೆ ಬಂದಂತಹ ಸಂದರ್ಭಗಳಲ್ಲಿ ತಾವೆಲ್ಲ ಯೋಚನೆ ಮಾಡಿ ಮತಾಂತರ ಅನ್ನೋದು ಆಗ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಸಹ ಮಾಡಿಕೊಡ್ತಾ ಇವತ್ತೇನು ಬಿಳಿಗೇಸಿಲಿ ಹೊಸಕೆರೆ ಗ್ರಾಮದಲ್ಲಿ ತಾವೆಲ್ಲರೂ ಸಹ ಏನು ಒಂದು ಅಭಿನಂದನೆ. ಯಾಕೆಂದ್ರೆ ಯಾರು ಹೇಳಿದ್ರು ನಾನು ಚುನಾವಣೆಯಲ್ಲಿ ಮೊದಲನೇ ಸಾರಿ ಗೆದ್ದಿದ್ರು ನನಗೆ ಇಷ್ಟೊಂದು ಅಭಿನಂದನೆ ಎಲ್ಲ ಇರ್ತಾ ಇರಲಿಲ್ಲ. ಆದ್ರೆ ಇದು ಸತ್ಯಕ್ಕೆ ಸತ್ತ ಜಯ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಾನು ಇವತ್ತು ಗೆದ್ದು ಬಂದಿದ್ದಕ್ಕೆ ಇವತ್ತು ಇಷ್ಟೊಂದು ಎಲ್ಲ ಮೌಢ್ಯವನ್ನು ಸಹ ಕರೆದು ನನಗೆ ಒಂದು ನೀವು ಸಾಧನೆ ಮಾಡಿದ್ದೀರಿ, ಇವತ್ತು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತೇಳಿ ಎಲ್ಲ ತಾಲೂಕುಗಳು ಸಹ ಅಭಿನಂದನೆ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರೂ ಸಹ ನಾನು ಚಿರಋಣಿ ಹಾಕಿ ಮುಂದಿನ ನಿರ್ವಹಣೆಗಳನ್ನು ಸಹ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ತಾವು ತಮ್ಮ ಏನು ಮಾರ್ಗದರ್ಶನ ಇರುತ್ತೆ ಅನ್ನೋ ಮುಖಾಂತರ ಹೋಗ್ತೀನಿ ಅಂತ ಮತ್ತೊಮ್ಮೆ ತಮ್ಮನ್ನು ಸಹ ಮನವಿ ಮಾಡ್ಕೊಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರೆ ತಮ್ಗೆಲ್ಲರೂ ಸಹ ಮತ್ತೊಮ್ಮೆ ಅಭಿನಂದನೆಯನ್ನು ಸಹ ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಂದಿಸ್ತಾ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮಗಳನ್ನು ಸಹ ವಂದಿಸ್ತಾ ಅದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಲ್ಲ ಕಾರ್ಯದರ್ಶಿಗಳು ವಾರದಿಂದ ತಾವೆಲ್ಲರೂ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ ತಮ್ಮಗಳಿಗೂ ಸಹ ನಾನು ಅಭಿನಂದನೆಗಳನ್ನು ಸಹ ತಿಳಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.